ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ಬ್ಲಾಗಲ್ಲಿ ಸಿಂಪಲ್ ಆಗಿ ಒಂದು ಗ್ರಾಸರಿ ಶಾಪಿಂಗ್ ಅಂದರೆ ಹೇಗಿರಬೇಕು, ಹಾಗೆ ನಾವು ಹೇಗೆ ಶಾಪಿಂಗ್ ಮಾಡಬೇಕು, ಶಾಪಿಂಗ್ ಮಾಡುವಂಥ ಟೈಮಲ್ಲಿ ನಾವು ಮಾಡುವಂಥ ಮಿಸ್ಟೇಕ್ಸ್ ಏನು, ಇದರಲ್ಲಿ ನಾನು 5 ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡಿದ್ದೀನಿ. ಡೂ ಆ್ಯಂಡ್ ಡೋಂಟ್, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಯೂಶಲಿ ನಾವು ವೀಕ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ತಿರ್ತೀವಿ. ಒಂದು ವಾರದಲ್ಲಿ ಏನೇನೆಲ್ಲ ಖಾಲಿ ಆಗಿರುತ್ತೆ ಅದನ್ನು ಮಾತ್ರ ನಾನು ಶಾಪಿಂಗ್ ಮಾಡಕ್ಕೆ ಹೋಗ್ತೀನಿ. ಮುಂಚೆ ಎಲ್ಲ ನಾವು ತಿಂಗ್ಳಿಗೆ ಒಂದ್ಸತಿ ನಾವು ಶಾಪಿಂಗ್ ಮಾಡ್ತಾ ಇದ್ವಿ, ಸಾಕಷ್ಟು ವೇಸ್ಟ್ ಆಗ್ತಿತ್ತು. ಸೊ ಈ ಥರ ನಾವು ವೀಕ್ಲಿ ಶಾಪಿಂಗ್ ಮಾಡಿದಾಗ ಸಾಕಷ್ಟು ಹಣ ಕೂಡ ಉಳಿಸ್ಬೋದು, ವೇಸ್ಟೇಜನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ಆ ವೀಕಲ್ಲಿ ಏನಾದ್ರು ಫೆಸ್ಟಿವಲ್ಸ್ ಇದೆಯಾ ಅಥವಾ ಮನೆಗೆ ಏನಾದ್ರು ಗೆಸ್ಟ್ ಬರ್ತೀಯಾರಾ, ಏನು ಪ್ರೋಗ್ರಾಮ್ ಇದೆ ಅಂತ ನೋಡಿಕೊಂಡು ನೀವು ಆ ವೀಕ್ಗೆ ಕರೆಕ್ಟಾಗಿ ಶಾಪಿಂಗ್ ಮಾಡಿದಾಗ ನಮಗೆ ವೀಕ್ಲಿ ಒನ್ಸ್ ಹೊರಗಡೆ ಹೋಗೋದಕ್ಕೂ ಒಂದು ಅವಕಾಶ ಅಂತ ಸಿಗುತ್ತೆ. ಹಾಗೆ ಸಾಕಷ್ಟು ನಮಗೆ ಆಫರ್ಗಳು ಕೂಡ ಸಿಗ್ತಾ ಇರುತ್ತೆ. ಈಗಂತೂ ಎಲ್ಲ ಕಡೆಗೂ ಸೇಲ್ ಅಥವಾ ಡಿಸ್ಕೌಂಟ್ ಅಂತೂ ಇಟ್ಟಿರ್ತಾರೆ. ಅದರಲ್ಲೂ ಇಯರ್ ಎಂಡ್ ಅಥವಾ ಡಿಸೆಂಬರ್ ಮಂತ್ ಬಂತು ಅಂತಂದರೆ ಬರೀ ಗ್ರಾಸರೀಸ್ ಮಾತ್ರ ಅಲ್ಲ, ಎಲ್ಲ ಹೋಮ್ ಅಪ್ಲಯನ್ಸಸ್ ಮೇಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ಈ ಥರ ಟೈಮ್ನ ನಾವು ಚೂಸ್ ಮಾಡ್ಕೊಂಡಾಗ ಸಾಕಷ್ಟು ಹಣ ಕೂಡ ನಾವು ಉಳಿಸ್ಬೋದು. ಈ ಶಾಪಿಂಗ್ ಮಾಡೋಂಥ ಟೈಮಲ್ಲಿ ಏನೇನು ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀವಿ ಅಥವಾ ಯಾವುದನ್ನ ನಾವು ಗಮನ ಇಟ್ಕೊಂಡು ಶಾಪಿಂಗ್ ಮಾಡಬೇಕು ಅಂತ ಅನ್ನೋದನ್ನು ನೋಡೋಣ. ನಾವು ಎಷ್ಟು ಹಣ ಉಳಿಸ್ಬೋದು ಅಂತಲೂ ನೋಡೋಣ. ಒಂದು ಸಣ್ಣದಾಗಿ ಲಿಸ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಶಾಪಿಂಗ್ ಹೋಗೋದಕ್ಕೆ ಮುಂಚೆ ಮುಖ್ಯವಾಗಿ ಏನೇನೆಲ್ಲ ತೊಗೊಂಡು ಹೋಗಬೇಕು, ಏನು ತೊಗೊಂಡು ಹೋಗಬಾರ್ದು, ಅಲ್ಲಿ ಹೋದ್ಮೇಲೆ ಕೂಡ ನಾವು ಏನೇನೆಲ್ಲ ಶಾಪಿಂಗ್ ಮಾಡಬೇಕು, ಏನು ಮಾಡಬಾರ್ದು ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಬಂದ ಮೇಲೆ ನನ್ನ ಶಾಪಿಂಗ್ ಹಾಲ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ. ಇದರಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದ್ಸತಿ ನಾವು ಕಿಚನ್ಗೆ ಹೋಗಿ ನಮ್ಮ ಕಿಚನಲ್ಲಿ ಏನಿದೆ ಏನಿಲ್ಲ ಅಥವಾ ಕುಕಿಂಗ್ ಮಾಡೋಂಥ ಟೈಮಲ್ಲಿ ಒಂದು ಲಿಸ್ಟ್ ಇಟ್ಕೊಂಡು ಏನು ಖಾಲಿ ಆಗಿದೆ ಅಂತ ಅದನ್ನು ಬರೆದಿಟ್ಕೊಂಡಿರ್ಬೇಕು. ಆ ಟೈಮಲ್ಲಿ ನಮಗೆ ಇದು ಯೂಸ್ ಆಗುತ್ತೆ. ನಾವು ಈ ಥರ ಸ್ಲಿಪ್ನ ಬೇಕಾದ್ರೆ ಕ್ಯಾರಿ ಮಾಡ್ಬೋದು, ಇಲ್ಲ ಅಂತಂದರೆ ಒಂದು ಮೊಬೈಲಲ್ಲಿ ಈ ಸ್ಲಿಪ್ದು ಫೋಟೋ ತೆಕ್ಕೊಂಡು ಮೊಬೈಲಲ್ಲೇ ನಾವು ನೋಡ್ಕೊಂಡು ಕೂಡ ಶಾಪಿಂಗ್ ಮಾಡ್ಬೋದು. ಸರಿ, ಮಾತು ಕಮ್ಮಿ ಮಾಡೋಣ, ಶಾಪಿಂಗ್ ಹೋಗೋಣ. ಅಲ್ಲಿ ಏನೇನೆಲ್ಲ ನಮಗೆ ಆಫರ್ ಸಿಗ್ಬೋದು ಅಥವಾ ಎಷ್ಟೆಷ್ಟು ನಾವು ಉಳಿಸ್ಬೋದು ಅಂತ ಅದು ಕೂಡ ನೋಡ್ಕೊಂಬರೋಣ. ಬನ್ನಿ ಹೋಗ್ಬರೋಣ. ಡೂ ಆ್ಯಂಡ್ ಡೋಂಟಲ್ಲಿ 5 ಪಾಯಿಂಟ್ಸ್ ಇದೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ಡೂ ಅಂದರೆ ಮಾಡಲೇಬೇಕಾಗಿರುವಂಥ ಮೊದಲನೇ ವಸ್ತು ಅಂತಂದರೆ ಕೆಲಸ ಅಂದರೆ ಮನೆಯಿಂದಲೇ ನಮ್ಮದೇ ಓನ್ ಬ್ಯಾಗ್ಸ್ನ ಕ್ಯಾರಿ ಮಾಡಬೇಕಾಗಿರೋದು. ಸೊ ನಾವೇನಾದ್ರು ಗ್ರಾಸರಿ ಶಾಪಿಂಗ್ ಮಾಡಿ ಅಲ್ಲಿ ನಾವೇನಾದ್ರು ಬ್ಯಾಗ್ ತೊಗೊಂಡು ಹೋಗಿಲ್ಲ ಅಂದರೆ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಬ್ಯಾಗ್ಗೋಸ್ಕರನೇ 5 ರೂಪಾಯಿಂದ 25 ರೂಪಾಯಿವರೆಗೂ ಅಲ್ಲಿ ಒಂದೊಂದು ಬ್ಯಾಗಿಗೆ ಚಾರ್ಜ್ ಮಾಡ್ತಾರೆ. ಆ ಹಣ ಉಳಿಸ್ಬೇಕು ಅಂದರೆ ಮನೆಯಿಂದಲೇ ನಮ್ಮದೇ ಆದಂಥ ಸ್ವಂತ ಬ್ಯಾಗ್ ತೊಗೊಂಡೋದಾಗ ಆ ಹಣ ಉಳಿಯುತ್ತೆ. ಅಷ್ಟೇ ಅಲ್ಲ, ನಾವು ತೊಗೊಂಬರುವಂಥ ವಸ್ತುಗಳನ್ನ ಕೂಡ ಡಿವೈಡ್ ಮಾಡ್ಕೊಂಡು ತೊಗೊಂಬಂದಾಗ ಮನೆಗೆ ಬಂದ ಕೂಡಲೇ ಆರ್ಗನೈಸ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಇಲ್ಲಿ 4 ಬ್ಯಾಗ್ಗಳನ್ನ ನಾನು ತೊಗೊಂಡಿದ್ದೀನಿ. 4 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ನಾನು ಇದರಲ್ಲೇ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬರ್ತೀನಿ. ಒಂದು ಫ್ರಿಡ್ಜ್ ಒಳಗಡೆ ಇಡುವಂಥದ್ದು, ಮತ್ತೊಂದು ಅಡುಗೆ ಮನೆಗೆ ಸಂಬಂಧಪಟ್ಟದ್ದು, ಮತ್ತೊಂದು ಬಾತ್ರೂಮ್ಗೆ ಸಂಬಂಧಪಟ್ಟದ್ದು, ಮತ್ತೊಂದು ಸ್ನ್ಯಾಕ್ಸ್. ಈ ರೀತಿ ಡಿವೈಡ್ ಮಾಡಿಕೊಂಡು ನಾವು ಬ್ಯಾಗಲ್ಲೇ ಹಾಕ್ಕೊಂಬಂದಾಗ ಮತ್ತೆ ನಮಗೆ ಮನೆಗೆ ಬಂದ ಕೂಡಲೇ ಎತ್ತಿಡ್ಲಿಕ್ಕೂ ಈಸಿ ಆಗುತ್ತೆ. ಈ ರೀತಿ ನಾವು ಮನೆಯಿಂದನೇ ಬ್ಯಾಗ್ ತೊಗೊಂಡು ಹೋದಾಗ ಒಂದು ಸಮಯನೂ ಉಳಿಯುತ್ತೆ, ಮತ್ತೊಂದು ಹಣನೂ ಉಳಿಯುತ್ತೆ. ಈಗ ನೀವೇ ಹೇಳ್ತೀರಾ ಇದರಲ್ಲಿ ನಾವು ಯಾವತ್ತು ತೊಗೊಂಡು ಹೋಗಬೇಕು, ಯಾವತ್ತು ತೊಗೊಂಡು ಹೋಗಬಾರ್ದು ಅಂತ. ಆದಷ್ಟು ನಾವು ಕಾರ್ಡನ್ನು ಮನೇಲಿಟ್ಟು ಕ್ಯಾಶ್ ಎಷ್ಟಕ್ಕೆ ಬೇಕೋ ಅಷ್ಟು ಮಾತ್ರ ನಾವು ಸ್ವಲ್ಪ ಲೆಕ್ಕ ಹಾಕ್ಕೊಂಡು ಒಂದು ರಫ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೈಯಲ್ಲಿ ಇಟ್ಕೊಂಡು ಹೋಗಿರೋದು ಬೆಟರ್. ಫಾರ್ ಎಕ್ಸಾಂಪಲ್, ನಮಗೆ ಒಂದು ವಾರದ ನಾನು ಶಾಪಿಂಗ್ ಇವಾಗ ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಕ್ಸಿಮಮ್ 2500 ರುಪೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಟ್ರಾ 200 ರುಪೀಸ್ ಇಟ್ಕೊಂಡಿರ್ತೀನಿ. ಬೈ ಚಾನ್ಸ್ ನನಗೆ ತರಕಾರಿ ಬೇಕು ಅಂತ ಅನ್ಸಿದ್ರೆ ಆ ದುಡ್ಡಲ್ಲಿ ನಾನು ತೊಗೋತೀನಿ. ಇದಿಷ್ಟು ಹಣ ನಾವು ಎಕ್ಸ್ಟ್ರಾ ಸೇವಿಂಗ್ ಅಂತಲೇ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಅದು 3000 ರೂಪಾಯಿ ಒಂದು ಅಂದ್ಕೊಂಡಿರೋಣ. ಆ 3000 ರೂಪಾಯಿಗಿಂತಲೂ ಆದಷ್ಟು ನಾವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಇಷ್ಟು ಹಣ ನಮ್ಗೆ ಉಳಿಯುತ್ತೆ. ಕಾರ್ಡನ್ನು ಉಪಯೋಗಿಸಿದಾಗ ನಮಗೆ ಲಿಮಿಟೇ ಇರಲ್ಲ. ಸೊ ಕಾರ್ಡ್ ಇದೆ ಅಂತ ಅನ್ನೋ ಒಂದು ಧೈರ್ಯದಿಂದ ಎಷ್ಟಾದರೂ ಶಾಪಿಂಗ್ ಮಾಡ್ತಾ ಹೋಗ್ತೀವಿ. ನಮ್ಮ ಕೈಯಲ್ಲಿ ಇಷ್ಟೇ ಹಣ ಇದೆ ಅಂತಂದರೆ ಅದೊಂದು ಭಯ ಇರುತ್ತೆ. ಏನೇ ಒಂದು ವಸ್ತು ತೊಗೋಬೇಕಾದ್ರೂ ನಮ್ಮ ಹತ್ರ ಹಣ ಕಮ್ಮಿ ಇದೆ ಅಂತ ಒಂದ್ಸತಿ ಯೋಚನೆ ಮಾಡ್ತೀವಿ. ಸೊ ಈ ಥರ ನನಗೆ ಪ್ರಾಕ್ಟಿಕಲಾಗಿ ಸಾಕಷ್ಟು ಸಮಯ ಆಗಿದೆ. ಹಾಗಾಗಿ ಇದನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಎಷ್ಟೋ ಸರ್ತಿ ನಾವು ಮಂತ್ಲಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ನನ್ನ ಹಸ್ಬೆಂಡ್ ಇಷ್ಟ ಅಂತ ದುಡ್ಡು ಕೊಟ್ಬಿಡ್ತಾಯಿದ್ರು. ದುಡ್ಡು ಇದೆ ಅಂತ ಅನ್ನೋ ಕಾರಣಕ್ಕೆ ನಾನು ಅಷ್ಟಕ್ಕೂ ಶಾಪಿಂಗ್ ಮಾಡ್ತಾಯಿದ್ದೆ. ಆದರೆ ಕ್ರಮೇಣ ನಾವು ಶಾಪಿಂಗ್ ಮಾಡ್ತಾ ಮಾಡ್ತಾ ಹಣ ಉಳಿಸ್ಬೇಕು ಅಂತ ಅನಿಸಿದಾಗ ನಾವು ಈ ರೀತಿ ನಾವು 6000 7000 ಮಂತ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಅಂದರೆ ಆದಷ್ಟು ಅದರಲ್ಲಿ 1000 ಮನೇಲಿ ಇಟ್ಬಿಟ್ಟು ಹೋದರೆ ಆ ಮನಿ ನಾವು ಸೇವ್ ಮಾಡ್ದಂಗೆ ಆಗುತ್ತೆ. ಸೂಪರ್ ಮಾರ್ಕೆಟ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಮಾಡಲೇಬಾರದು ಅಂತನದಾದರೆ ನಾವು ತೊಗೋತಾ ಇರೋಂಥ ಬಾಸ್ಕೆಟ್ ಅಥವಾ ಟ್ರಾಲಿ, ನಮ್ಗೆ ಎಷ್ಟು ನೆಸೆಸರಿ ಥಿಂಗ್ಸ್ ಇದೆ, ನಾವು ಎಷ್ಟು ಲಿಸ್ಟ್ ಹಾಕ್ಕೊಂಬಂದಿದ್ದೀವಿ, ಅದೆಷ್ಟಕ್ಕೆ ಸಾಮಾನಿಗೆ ಎಷ್ಟು ಯಾವುದು ನಾವು ತೊಗೋಬೇಕು, ಬಾಸ್ಕೆಟ್ ಬೇಕಾ ಅಥವಾ ಟ್ರಾಲಿ ಬೇಕಾ ಚೂಸ್ ಮಾಡಿಕೊಂಡು ನಂತರ ನಾವು ಅದನ್ನು ಎತ್ಕೋಬೇಕು. ಅನ್ನೆಸೆಸರಿ ನಾವು ದೊಡ್ಡ ಬಾಸ್ಕೆಟು ಅಥವಾ ದೊಡ್ಡ ಟ್ರಾಲಿ ತೊಗೊಂಡಾಗ ನಮ್ಮ ಲಿಸ್ಟನ್ನು ಮೀರಿ ನಾವಲ್ಲಿ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಬಾಸ್ಕೆಟ್ಸ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಬೇಕು ಸಾಮಾನು ಅಷ್ಟು ಮಾತ್ರ ನಾವು ಶಾಪಿಂಗ್ ಮಾಡಲಿಕ್ಕೆ
ಒಂದು ಅನುಕೂಲ ಆಗುತ್ತೆ. ಡಿಸ್ಕೌಂಟ್ ಅಥವಾ ಬೈ ಒನ್ ಗೆಟ್ ಒನ್ ಅಥವಾ ಕಾಂಬೋನಲ್ಲಿ ನಿಮ್ಗೆ ಏನಾದರೂ ಶಾಪಿಂಗ್ ಮಾಡೋ ಅಂಥ ಅವಕಾಶ ಸಿಕ್ಕಿದಾಗ ಖಂಡಿತ ಅದನ್ನು ಮಿಸ್ ಮಾಡ್ಕೋಬೇಡಿ. ಆ ಥರದನ್ನು ಚೂಸ್ ಮಾಡಿದಾಗ ಕೂಡ ನಾವು ಸಾಕಷ್ಟು ಹಣ ಉಳಿಸ್ಬೋದು. ಒಂದು ಕಿರಾಣಿ ಅಂಗಡಿ ಮುಂದೆ ನಿಂತ್ಕೊಂಡು ನಾವು ಶಾಪಿಂಗ್ ಮಾಡೋಂಥ ಟೈಮಲ್ಲಿ ಅದರದ್ದು ರೇಟ್ ಎಷ್ಟು, ಇದರದ್ದು ರೇಟ್ ಎಷ್ಟು, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಿ ನಾವು ಅವ್ರ ಇಷ್ಟದ ಪ್ರಕಾರ ನಾವು ತೊಗೋಬೇಕಾಗತ್ತೆ ಹೊರತು ನಮ್ಗೆ ಇಷ್ಟ ಆಗಿರೋಂಥ ವಸ್ತು ಅಲ್ಲಿ ಸಿಗಲ್ಲ. ನಾವು ಕೇಳಿನೇ ಅಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ. ನಾನು ಎಸ್ಪೆಷಲಿ ಸೂಪರ್ ಮಾರ್ಕೆಟ್ಗೆ ಹೋಗೋ ರೀಸನ್ ಏನಂದರೆ ನಮಗೆ ಅಲ್ಲಿ ಚಾಯ್ಸಸ್ ಇರುತ್ತೆ. ಇದ್ರ ಬೆಲೆ ಎಷ್ಟಿದೆ ಕಂಪೇರ್ ಮಾಡಲಿಕ್ಕೂ ನಮಗೆ ಅವಕಾಶ ಇರುತ್ತೆ. ಹಾಗೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಮತ್ತು ಡೇಟ್ ಆಫ್ ಎಕ್ಸ್ಪೈರಿ ಮತ್ತು ಪ್ರಾಡಕ್ಟ್ ಮತ್ತು ಯಾವ್ಯಾವ ಬ್ರ್ಯಾಂಡ್ ಇರುತ್ತೆ ಅದರಲ್ಲೆಲ್ಲ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ನಮಗೆ ಚೂಸ್ ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಇದ್ರದ್ದು ಯಾವುದೇ ಒಂದು ಆಫರ್ ಇದ್ದರೂ ಕೂಡ ನಮಗೆ ಡೀಟೇಲಾಗಿ ಅಲ್ಲಿ ತಿಳಿಯುತ್ತೆ. ಅದಕ್ಕೋಸ್ಕರ ನಾನು ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಎಲ್ಲಾದ್ರದ್ದು ಡೇಟ್ ಮತ್ತು ಪ್ರೈಸ್ ನಾನು ಕಂಪೇರ್ ಮಾಡ್ತೀನಿ ಮತ್ತು ಚೆಕ್ ಮಾಡ್ತೀನಿ. ನನಗೆ ಯಾವುದು ಸೂಟಬಲ್ ಅಂತ ಅನಿಸುತ್ತೆ ಅದನ್ನು ನಾನು ಚೂಸ್ ಮಾಡ್ತೀನಿ. ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಪ್ಯಾಕ್ ಆಗಿರೋದಷ್ಟೇ ಅಲ್ಲ, ಈ ರೀತಿ ಬೇಳೆಕಾಳುಗಳು, ಬೆಲ್ಲ, ಸಕ್ಕರೆ ಈ ಥರದ್ದೆಲ್ಲ ನಮಗೆ ಲೂಸಲ್ಲಿ ಕೂಡ ಸಿಗುತ್ತೆ. ಸೊ ನಮಗೆ ಎಷ್ಟು ಬೇಕು ಯಾವ್ದು ಬೇಕು ಅಂತ ರೇಟನ್ನು ನೋಡಿಕೊಂಡು ಕ್ವಾಲಿಟಿ ನೋಡಿಕೊಂಡು ಚೂಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ನಾನು ಈ ಥರ ಬೇಳೆಕಾಳುಗಳನ್ನು ಲೂಸಾಗೆ ತೊಗೊಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಅನ್ಪಾಲಿಷ್ಡ್ ಆಗಿರೋಂಥ ಬೇಳೆಕಾಳುಗಳನ್ನ ನಾನು ಯಾವಾಗಲೂ ಚೂಸ್ ಮಾಡ್ತೀನಿ. ಸೊ ಅದೇ ರೀತಿ ಡ್ರೈ ಫ್ರೂಟ್ಸ್ ಕೂಡ ತೊಗೋತಾ ಇದ್ವಿ. ಆಗ ಅವ್ರು ನಮ್ಗೆ ಇದನ್ನು ಟೇಸ್ಟ್ ಮಾಡಲಿಕ್ಕೆ ಕೊಟ್ಟರು. ಇದು ಮಾವಿನಕಾಯಿ ಸಿಪ್ಪೆ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಕ್ಯಾಂಡಿ ಮಾಡ್ಯಾರೆ. ತುಂಬ ಚೆನ್ನಾಗಿತ್ತು. ಎಷ್ಟೋ ಸರ್ತಿ ನಾವು ಈ ಥರದ ಸಿಪ್ಪೆ ಎಲ್ಲ ವೇಸ್ಟ್ ಅಂತ ಬಿಸಾಕ್ತೀವಿ. ಅದ್ರ ಬದಲು ಈ ರೀತಿ ಮಾಡಿದಾಗ ಯಾರಿಗೂ ಗೊತ್ತೇ ಆಗೋಲ್ಲ ನಾವು ಸಿಪ್ಪೆ ತಿಂತಾ ಇದ್ದೀವಿ ಅಂತ. ತುಂಬ ಚೆನ್ನಾಗಿತ್ತು. ಹಾಗೆ ಇದರಲ್ಲೆಲ್ಲ ವಿಟಮಿನ್ ಸಿ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಈ ಸರ್ತಿ ವಿಂಟರಲ್ಲಿ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆರೆಂಜ್ ಅಂತೂ ಇವಾಗ ಸೀಸನಲ್ಲಿ ಸಿಗುತ್ತೆ. ಸೊ ಒಂದು ಸತಿ ಟ್ರೈ ಮಾಡ್ತೀನಿ. ಅದು ಸಕ್ಸಸ್ ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಿಗ್ ಬಜಾರ್, ಸ್ಟಾರ್ ಬಜಾರ್ ಆ ಥರ ದೊಡ್ಡ ದೊಡ್ಡ ಮಾಲ್ ಒಳಗಡೆ ನಾವು ಗ್ರಾಸರಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲೂ ಕೂಡ ನಮಗೆ ಹಣ್ಣು ತರಕಾರಿಗಳು ಸಿಗ್ತಾಯಿತ್ತು. ಆದರೆ ರೋಡ್ ಸೈಡ್ಗೆ ಕಂಪೇರ್ ಮಾಡಿದ್ರೆ ನಮಗೆ ಒಳಗಡೆಯಲ್ಲಿ ಸಿಗೋವಂಥ ತರಕಾರಿಗಳ ಬೆಲೆ ಹೆಚ್ಚೆ. ಹಾಗಾಗಿ ನಾನು ಹೆಚ್ಚಾಗಿ ರೋಡ್ ಸೈಡಲ್ಲಿ ಸಿಗೋವಂಥ ತರಕಾರಿಗಳನ್ನು ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಬಾರ್ಗೇನ್ ಮಾಡ್ಬೋದು. ಹಾಗೆ ಕೆಲವು ಸತಿ ಅವರೇ ಎಕ್ಸ್ಟ್ರಾ ನಮಗೆ ತರಕಾರಿ ಹಾಕ್ತಾರೆ, ತೂಕಕ್ಕಿಂತಲೂ ಜಾಸ್ತಿನೇ ಕೊಡ್ತಾರೆ. ಸೊ ಈ ಥರ ಕೂಡ ನಾವು ಹಣನೂ ಗಳಿಸ್ಬೋದು, ಪ್ರೀತಿನೂ ಉಳಿಸ್ಕೋಬೋದು ಅಂತ ಅನಿಸುತ್ತೆ. ಪ್ರತಿದಿನ ಹೋಗಿ ನಾವು ತರಕಾರಿ ತೊಗೋತಾ ಇದ್ದಾಗ ನಮಗೊಂದು ಫ್ರೆಂಡ್ಶಿಪ್ ಬೆಳ್ಕೊಂಡ್ಬಿಡುತ್ತೆ. ನಾವು ಕೇಳೋಕ್ಕೆ ಮುಂಚೆನೇ ಅವರೇ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾರೆ. ಹಾಗಾಗಿ ನಾನು ತರಕಾರಿಗಳನ್ನು ಮಾತ್ರ ರೋಡ್ ಸೈಡಲ್ಲೇ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ತುಂಬ ಚಿಕ್ಕವರು ಇದ್ದಾಗ ನಾನು ಇವ್ರನ್ನ ಗ್ರಾಸರಿ ಶಾಪಿಂಗ್ ಮಾಡೋಂಥ ಟೈಮಲ್ಲಿ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಕರ್ಕೊಂಡು ಹೋಗ್ತಿದ್ದ ರೀಸನ್ ಏನಂದರೆ ಇವ್ರಿಗೆ ಪ್ರತಿಯೊಂದು ವಸ್ತು ಬಗ್ಗೆನೂ ಡೀಟೇಲಾಗಿ ಹೇಳ್ತಾ ಇದ್ದೆ. ಏನನ್ನು ನಾವು ನೋಡಿ ಶಾಪಿಂಗ್ ಮಾಡಬೇಕು. ಹಾಗೆ ಅಲ್ಲಿ ಯಾವುದೇ ಒಂದು ಹೊಸ ತರಕಾರಿ ಬಂದಿರಲಿ ಅಥವಾ ಒಂದು ಹೊಸ ಪ್ರಾಡಕ್ಟ್ ಬಂದಿರಲಿ, ನಮಗೆ ಮಕ್ಳಿಗೆ ಗೊತ್ತಿಲ್ಲದೇ ಇರೋದನ್ನು ಅವ್ರನ್ನ ಕಣ್ಣಾರೆ ನೋಡಿದಾಗ ಅಥವಾ ಕೈಯಲ್ಲಿ ತೊಗೊಂಡು ಅದ್ರ ಫೀಲ್ ಮಾಡಿದಾಗ ಅವ್ರಿಗೆ ನೆನಪಲ್ಲಿ ಇರ್ತಿತ್ತು. ನಾವು ಇಂಥ ವಸ್ತು ನೋಡಿದ್ದೀವಿ, ನಮಗೆ ಗೊತ್ತು ಅಂತ ಅನ್ನೋದು ನೆನಪಲ್ಲಿ ಇರಲಿ ಅಂತ ಅನ್ನೋಕ್ಕೋಸ್ಕರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ತೋರ್ಸೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾಯಿದ್ದೆ. ಬಟ್ ಕ್ರಮೇಣ ಅದು ಹೇಗಾಯಿತು ಅಂತಂದರೆ ನಾನೇನು ಬಜೆಟ್ ಹಾಕ್ಕೊಂಡು ಹೋಗಿರ್ತಿದ್ದೆ ಅದಕ್ಕೆ ಮೀರಿ ಹೋಗ್ತಾಯಿತ್ತು. ಕಾರಣ ಮಕ್ಕಳು ಕೇಳಿದ್ದನ್ನು ನಾವು ಕೊಡಿಸ್ಲೇಬೇಕಾಗ್ತಿತ್ತು. ಸೊ ಈ ಟೈಮಲ್ಲಿ ನಾನು ತಿಳ್ಕೊಂಡಿದ್ದ ಪಾಠ ಏನಂತಂದರೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಬಜೆಟ್ ಮೀರಿ ನಾವು ಶಾಪಿಂಗ್ ಮಾಡಬೇಕಾಗತ್ತೆ ಅಂತ ಅನ್ನೋದು. ಹಾಗಾಗಿ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಆದರೂ ಕೂಡ ಅವ್ನು ಕೇಳುವಂಥದ್ದನ್ನು ನಾನು ಕೊಡಿಸ್ಲೇಬೇಕಾಗಿದೆ. ಈಗ ಹಠ ಮಾಡ್ತಿರೋದೇನೆಂದರೆ ಅವನಿಗೆ ಚಾಕೋಸ್ ಮತ್ತು ಕಾರ್ನ್ಫ್ಲೇಕ್ಸ್ ತಂದು ಕೊಡಬೇಕಾಗಿತ್ತು ಅಂತ ಅನ್ನೋದು. ಫ್ಲಿಪ್ಕಾರ್ಟಿಂದ ಮೊನ್ನೆ ಎಲ್ಲ 3 ಪ್ಯಾಕೆಟ್ಸ್ ತೊಗೊಂಬಂದಿದ್ದೆ. ಹರ್ಷೋ ತರಿಸಿದ್ದೆ. ಯಾವುದು ಚಾಕೋಸ್ ಮತ್ತು ಕಾರ್ನ್ಫ್ಲೇಕ್ಸ್. ಪ್ರತಿದಿನ 3 ಹೊತ್ತು ಅದನ್ನೇ ತಿಂತಾ ಇದ್ದೆ. ಅದಕ್ಕೆ ಈ ಸರಿ ತೊಗೊಂಬಂದಿಲ್ಲ. ಅದಕ್ಕೆ ಹರ್ಷ ನನಗೆ ಜೋರು ಮಾಡ್ತಿರೋದು. ಈ ಟೈಮಲ್ಲಿ ಇವಾಗ ಫೆಸ್ಟಿವಲ್ ಎಲ್ಲ ಇರೋದ್ರಿಂದ, ಅಂದರೆ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಇರುತ್ತೆ, ಮಕ್ಕಳಿಗೆ ರಜೆ ಇರುತ್ತೆ ಅಂತನಕ್ಕೋಸ್ಕರ ಎಕ್ಸ್ಟ್ರಾ ಗ್ರಾಸರೀಸ್ ತೊಗೊಂಬಂದೆ. ನಮಗೇನಾಯಿತು ಅಂದರೆ 2 ವೀಲರೆಲ್ಲ ಹೆಂಗೆ ತರೋದು ಅಂತ ತುಂಬ ಯೋಚನೆ ಮಾಡ್ತಿದ್ವಿ. ಈಗ ಅವ್ರು ಡೋರ್ ಡೆಲಿವರಿ ಕೊಟ್ಟಿದ್ದಾರೆ. ಡೋರ್ ಡೆಲಿವರಿಗೆ ಯಾವುದೇ ಚಾರ್ಜ್ ಮಾಡಲ್ಲ. ಈ ರೀತಿ ನಾವು ಮಾಡೋದ್ರಿಂದ ಕೂಡ ನಮಗೆ ಆರಾಮಾಗಿ ಗಾಡಿನಲ್ಲಿ ಹೋಗಿ ತರಕಾರಿ ತೊಗೊಂಬಂದ್ವಿ ರೋಡ್ ಸೈಡಿಂದಾನೆ. ಹಾಗೆ ಮನೆಯವ್ರು ಕೂಡ ಇವಾಗ ಕಾರ್ನ್ ಮತ್ತು ಬಟಾಣಿ ತೊಗೊಂಬಂದಿದ್ದಾರೆ. ಈ ಥರದನ್ನೆಲ್ಲ ನಾವು ರೋಡ್ ಸೈಡಲ್ಲಿ ತೊಗೊಂಡಾಗ ಬಾರ್ಗೇನ್ ಕೂಡ ಮಾಡ್ಬೋದು, ಹಾಗೆ ಚೀಪಾಗಿ ಕೂಡ ಸಿಗುತ್ತೆ. ಆದಷ್ಟು ನಾವು ಸೂಪರ್ ಮಾರ್ಕೆಟಲ್ಲಿ ತರಕಾರಿಗಳನ್ನಾಗಲಿ ಹಣ್ಣಾಗಲಿ ತೊಗೊಂಬರೋದು ಅಷ್ಟು ಒಳ್ಳೆಯದಲ್ಲ ಅಂತ ಅನ್ಕೋತೀನಿ. ಸೊ ಅದ್ರಲ್ಲೂ ಕೂಡ ನಾವು ಸಾಕಷ್ಟು ಹಣ ಉಳಿಸ್ಬೋದು. ಏನು ಬೇಕು ಸ್ನೂಫಿ? ಏನು ಬೇಕು? ಬಿಚ್ಚಿ ಬೇಕಾ?
ಸ್ನೂಫಿ ಚಾಕೋಸ್ ಅಂದ್ರೆ ಅಂತ ಸ್ನೂಫಿ ಅವಳು ಚಾಕೋಸ್ ತಿನ್ನೋದೇ ಇಲ್ಲ ಸ್ನೂಫಿ. ಚಾಕೋಸ್ ಇಷ್ಟ. ಚಾಕೋಸ್ ತಿನ್ನಲ್ಲ. ಚಾಕೋಸ್ ತಿನ್ನಮ್ಮ. ನೋ. ಚಾಕೋಸ್ ತಿನ್ನಮ್ಮ. ರಾಗಿ ಮುದ್ದೆ ಮಾಡ್ಕೊಡ್ತೀನಿ, ಚಪಾತಿ ಮಾಡ್ಕೊಡ್ತೀನಿ, ತಿನ್ನಮ್ಮ. ಗುಡ್ ಬಾಯ್. ಚಾಕೋಸ್ ಎಲ್ಲ ತಿನ್ನಬಾರ್ದು, ವೇಸ್ಟ್ ಆಫ್ ಮನಿ. ಮಕ್ಕಳನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡೋದ್ರಿಂದ ಹಣ ಖರ್ಚಾಗುತ್ತೆ, ಅಥವಾ ಹಣ ಉಳಿಸ್ಬೇಕು ಅಂತಂದರೆ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗಿ ನೀವು ಒಂದು ಸಣ್ಣ ವಸ್ತು ತಂದುಕೊಟ್ರು, ಅವ್ರಿಗೊಂದು ಚಾಕ್ಲೇಟ್ ತಂದುಕೊಟ್ರು ಖುಷಿ ಪಡ್ತಾರೆ. ಅದೇ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ರು ಕೂಡ ಅಲ್ಲೂ ಏನಾದ್ರು ಒಂದು ಜಗಳ ಆಡ್ತಾರೆ. ಇದು ನನ್ನ ಪ್ರಾಕ್ಟಿಕಲ್ ಅನುಭವ. ಆದಷ್ಟು ಮಕ್ಕಳನ್ನ ಅವಾಯ್ಡ್ ಮಾಡಿ ಶಾಪಿಂಗ್ ಹೋಗೋಂಥ ಟೈಮಲ್ಲಿ ಅವ್ರಿಗೆ ಇಷ್ಟ ಆಗೋದನ್ನು ಅವ್ರಿಗೆ ತಂದು ಕೊಟ್ಟಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಡಿಯರ್ಸ್. ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವೀಕ್ಲಿ ಗ್ರಾಸರಿ ಶಾಪಿಂಗ್ ಐಡಿಯಾಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕೇವಲ ಐಡಿಯಾಸ್ ಮಾತ್ರ ಆಗಿರಲಿಲ್ಲ. ಸೊ ಕೆಲವು ಹಣ ಉಳಿಸೋವಂಥ ಒಂದು ಐಡಿಯಾ ಕೂಡ ಇರುತ್ತೆ. ಸೊ ಈ ಥರ ವಾರ ವಾರ ನಾವು ಶಾಪಿಂಗ್ ಮಾಡೋಂಥ ಟೈಮಲ್ಲಿ ಸಣ್ಣ ಅಮೌಂಟಲ್ಲಿ ನಾವು ಹಣ ಉಳಿಸಿದಾಗ ಒಂದು ಸತಿ ತಿಂಗಳಿಗಾಗುವಷ್ಟು ಐಟಮ್ ತೊಗೊಂಡು ಬಂದಾಗ ನಾವು ಎಷ್ಟು ಹಣ ವೇಸ್ಟ್ ಮಾಡ್ತಿದ್ವೋ ಅದಷ್ಟು ಹಣ ಅಲ್ಲಿ ನಾವು ಉಳಿಸಿದ್ವಿ ಅಂತ ಅನಿಸುತ್ತೆ. ಸೊ ಈ ಥರ ಮಂತ್ಲಿ ಶಾಪಿಂಗ್ ಮಾಡಿದೆ, ವೀಕ್ಲಿ ಶಾಪಿಂಗ್ ಮಾಡೋದು ಬೆಸ್ಟ್ ಅಂತ ನನಗೂ ಅನಿಸುತ್ತೆ. ನಮಗೂ ಒಂದು ಹೊರಗಡೆ ಹೋಗಲಿಕ್ಕೆ ಅವಕಾಶ ಕೂಡ ಸಿಗುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಇವತ್ತಿನ ಈ ಶಾಪಿಂಗ್ ಹಾಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.